ನಿನಗೆ ಕಾಲ್ ಮಾಡ್ದಕ್ಕೆ ನಿನ್ನ ತಮ್ಮ ಮತ್ತು ತಂಗಿಯ ಪ್ರೇಮ ಪ್ರಸಂಗ ನಿನಗೆ ಗೊತ್ತಾಯ್ತು. ಇಲ್ದೆ ಹೋದ್ರೆ ನಿನ್ನ ಘನತೆ ಗೌರವ ಮಣ್ಪಾಲಾಗ್ತಿತ್ತು. ಏನಂತೀಯ? ನೀನ್ ಹೇಳ್ತಾ ಇರೋದು ಮಾತು 100ಕ್ಕೆ 100 ಸತ್ಯ. ಈ ಜಗಪತಿ ರೆಡ್ಡಿಯ ಅಣ್ಣ ತಂಗಿರೋ ಆ ಬಿಕಾರಿ ಜೊತೆ ಮದುವೆ ಆಗೋದಕ್ಕೆ ತಪ್ಪಿಸೋದಕ್ಕೆ ನೀನು ಮುಖ್ಯ ಕಾರಣ. ಈ ನಿನ್ನ ಸಹಾಯವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಹಾ ದಾಸ್, ಇನ್ನೊಂದು ನಿನ್ನ ಹತ್ರ ಹೇಳ್ಬೇಕಾಗಿತ್ತು. ದೀಕ್ಷಿತ್ ಇದ್ದಾನಲ್ಲ, ವಿಜಯ್ ದೇಸಾಯಿ ಮಗ ದೀಕ್ಷಿತ್ ದೇಸಾಯಿ, ಈ ನಮ್ಮ ಜಿಲ್ಲೆಯ ಶ್ರೀಮಂತ ವ್ಯಕ್ತಿ. ಅವನು ನಮ್ಮ ಅಂಜಲಿಯನ್ನ ಮದುವೆ ಆಗೋಕೆ ಮುಂದೆ ಬಂದಿದ್ದಾನೆ. ರೆಡ್ಡಿ, ಏನ್ ಮಾತಾಡ್ತಾ ಇದೀಯ? ಹೋಗಿ ಆ ಡ್ರಗ್ಸ್ ದಕ್ಷಿತ್ ಜೊತೆಗೆ ನಿನ್ನ ತಂಗಿಯ ಮದುವೆ ಮಾಡ್ತಾ ಇದ್ಯಾ? ಮದುವೆ ಮಾಡಿ ದೊಡ್ಡ ಸಂಬಂಧ ಏನೋ ಮಾಡ್ತೀಯ. ಒಂದ್ ವೇಳೆ ನೀನೇನಾದ್ರೂ ಮದುವೆ ಮಾಡಿಕೊಟ್ರೆ ನಿನ್ನ ತಂಗಿಯ ಬದುಕು ಧೂಳಿ ಪಟ, ಸಂಶಯನೇ ಇಲ್ಲ. ದಾಸ್, ಏನ ಒಬ್ಬನೇ ಕೊಡುತ್ತಾ ಇದೀಯಾ? ಏನೆಲ್ಲ ರೆಡಿ, ಒಳ್ಳೆ ಸಂಬಂಧನೇ ಸಿಕ್ಕಿದೆ. ಇದೇ ಖುಷಿಯಲ್ಲಿ ಏನು ಪಾರ್ಟಿ ಇಲ್ವಾ? ಪಾರ್ಟಿ ಮತ್ತೆ ಇಲ್ಲ ಅನ್ನೋದಾಗುತ್ತಾ? ಎಲ್ಲ ವ್ಯವಸ್ಥೆ ಇದೆ. ತುಂಬಾ ಚೆನ್ನಾಗಿ ನಡ್ತಾ ಇದೆ ನಿಮ್ಮ ಈ ನಿಮ್ಮ ಪಾಠ್ಯನ ನೋಡಿದ್ರೆ ದೊಡ್ಡ ದೊಡ್ಡ ನಟನ ಪಾಠಿ ಹಾಗೆ ಕಾಣಿಸ್ತಾ ಇದೆ. ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿ. ನೀವು ನಮ್ಮ ಪಾರ್ಟಿಲಿ ಜಾಯಿನ್ ಆಗಿ ಎಂಜಾಯ್ ಮಾಡಿ. ನಾನಿಲ್ಲಿ ಬಂದಿರುವುದು ನಿಮ್ಮ ಜೊತೆ ಕುಡಿದು ಕುಪ್ಪಳಿಸಿ ಎಂಜಾಯ್ ಮಾಡೋದಕ್ಕಲ್ಲ. ತುಂಬಿ ತುಳುಕುತ್ತಿರುವ ನಿಮ್ಮ ಪಾಪದ ಕೊಳ ಹೆಗಲ ಮೇಲೆ ಹೊತ್ತೊಯ್ಯುವ ಕಾಲ ದೂರವಿಲ್ಲ. ಎಚ್ಚರಿಕೆ ನೀಡಲು ಬಂದಿದ್ದೇನೆ. ನಿನ್ನ ಹಳೆ ಡೈಲಾಗ್ಗಳೆಲ್ಲ ಕೇಳಿ ಕೇಳಿ ನಮ್ ಸಾಕಾಗಿದೆ. ಮತ್ತೆ ಅದೇ ಡೈಲಾಗ್ ಹೊಡಿಬೇಡ, ಬೇರೆ ಯಾವ್ದು ವಿಷಯ ಇದ್ರಳ. ಅರ್ಜುನ್ ದಾಸ್, ಈಗ ನಾನು ಹೇಳುವ ವಿಷಯವನ್ನ ಕೇಳಿದರೆ ನೀವಿಬ್ರು ಶಾಕ್ ಆಗಿ ಹೋಗ್ತೀರಾ. ಅರ್ಜುನ್ ದಾಸ್, ಈಗಾಗಲೇ ನಿನ್ನ ಮಾದಕ ವಸ್ತುವಿನ ಸಂಪೂರ್ಣ ಮಾಹಿತಿ ಕಮಾಂಡಿಗೆ ಮುಟ್ಟಿಸಲಾಗಿದೆ. ನೀನು ಕೂಡ ಭೂಕಮಲಿಕೆಯಲ್ಲಿ ಕೋಟ್ಯಾನು ಕೋಟಿ ಹಣ ಸಂಪಾದಿಸಿದೆ ಎನ್ನುವ ಮಾಹಿತಿಯನ್ನ ಸಿಬಿಐಗೆ ನೀಡಲಾಗಿದೆ. ಇನ್ನು ನೀವಿಬ್ರು ಅರೆಸ್ಟ್ ಮಾಡಿ ಜೈಲ್ ಕಂಬಿ ಎನಿಸೋದಂತೂ 100% ಪಕ್ಕ. ಜೈಲು? ಈ ರೆಡ್ಡಿಗೆ ಜೈಲು ಶಿಕ್ಷೆ? ರಮಣ ಗುಪ್ತಾ, ಈ ಜಗಪತಿ ರೆಡ್ಡಿಗೆ ಜೈಲಿಗೆ ಶಿಕ್ಷೆ ಪಡಿಸೋದು ಸಾಧ್ಯದ ಮಾತು. ಎಂತೆಂತ ದೊಡ್ಡ ದೊಡ್ಡ ರಾಜಕೀಯ ಪೂಜಾರಿಗಳೇ ನನ್ನ ಕೈಯಲ್ಲಿರುವಾಗ ನಿನ್ನ ಸಾಕ್ಷಿಯನ್ನು ಬುಡಮೇಲು ಮಾಡುವ ತಾಕತ್ತು ನನ್ನಲ್ಲಿದೆ ರಮಣ ಗುಪ್ತಾ, ನನ್ನಲ್ಲಿದೆ. ನನ್ನ ಹತ್ರ ಏನು ನಡೆಯೋದಿಲ್ಲ ಗೊತ್ತಾ? ಏನು ನಡೆಯೋದಿಲ್ಲ. ಗುಪ್ತಾ, ACP ರಮಣ ಗುಪ್ತಾ ಮಕ್ಕಳ ಕೇಸಲ್ಲಿ ನೀನು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರೆ, ಜೈಲಿಗೆ ಹಾಕಿದ ಮರುಕ್ಷಣವೇ ಲಾಕಪ್ ನಿಂದ ಹೊರ ಬರೋ ತಾಕತ್ತು ನನ್ನಲ್ಲಿದೆ.
ಯಾರು ಸಾಕ್ಷಿನ ನಾಶ ಮಾಡ್ತಾರೆ, ಯಾರು ನಿಮ್ಮನ್ನ ಕಾನೂನು ಕೈಯಿಂದ ತಪ್ಪಿಸ್ಕೊಂಡು ಬರ್ತಾರೆ ಅಂತ ನಾನು ನೋಡ್ತೀರೋ. ಘಟಾನುಘಟಿಗಳನ್ನು ಸಾಕ್ಷಿ ಸಮೇತ ಹಿಡಿದು ಜೈಲಿನಲ್ಲಿ ಕಮ್ಮಿ ಎನಿಸ್ತಾ ಇರ್ಬೇಕಾದ್ರೆ ನಿಮ್ಮಂತವರನ್ನ ಸುಮ್ಮನೆ ಬಿಡ್ತಾರೇನೋ? ಜಸ್ಟ್ ಕೌಂಟ್ ಯುವರ್ ಡೇಸ್. ಎಲ್ಲರದು ಒಂದಾದ್ರೆ ಈ ರಮಣ ಗುಪ್ತನ ವಿಷಯನೇ ಬೇರೆ. ನಾವ್ ಯಾವ್ದೇ ವಿಷಯಕ್ಕೆ ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ರೆ ಇವನ್ ಬಂದ್ ಎಲ್ಲಾ ಕೆಲ್ಸ ಆಗ್ಬಿಟ್ಟ. ರೆಡ್ಡಿ ನಿಂತೋಗಿರೋ ಪಾರ್ಟಿನ ಮತ್ತೆ ಸ್ಟಾರ್ಟ್ ಮಾಡ.